ಪಹಲ್ಗಾಮ್ ದಾಳಿಯ ನಂತರ ದೇಶದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದೇ ರೀತಿಯಾಗಿ ರಾಯಚೂರಿನಲ್ಲೂ ಕೂಡ ಇದೀಗ ಕೇಂದ್ರ ಗೃಹ ಸಚಿವಾಲಯದಿಂದ ಮಾಕ್ ಡ್ರಿಲ್ ಮಾಡಬೇಕು ಅನ್ನೋ ಒಂದು ಆದೇಶ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು. ಈ ವಿಚಾರದಲ್ಲಿ ಯಾವೆಲ್ಲ ರೀತಿಯಾಗಿ ಇಲ್ಲಿ ಮಾಕ್ ಡ್ರಿಲ್ ಆಗುತ್ತೆ ಮತ್ತು ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ. ನಮ್ಮ ಜೊತೆ ರಾಯಚೂರು ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ನಿತೀಶ್ ಕೆ ಅವರಿದ್ದಾರೆ, ಅವ್ರಿಗೆ ಕೇಳಿ ನೋಡ್ತಾನ. ಸರ್, ಈಗ ಒಂದು ಆದೇಶ ಬಂದಿದೆ ಸರ್, ಅದು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಆದೇಶ ಏನಾದರೂ ಬಂದಿದೆ ಸರ್, ಮತ್ತು ಏನು ಆದೇಶ ಬಂದಿದೆ ಸರ್? ಸೊ ಈಗ ಕೇಂದ್ರ ಸರ್ಕಾರದಿಂದ ನಿನ್ನೆ ಅಧಿಸೂಚನೆ ಹೊರಡಿಸಿ 7ನೇ ತಾರೀಕು ದೇಶದಲ್ಲಿ ಕೆಲವೊಂದು ಆಯ್ದ ಸ್ಥಳದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕೈಗಾರಿಕಾ ಪ್ರದೇಶಗಳಿದೆ, ಎಲ್ಲಿ ಥರ್ಮಲ್ ಪವರ್ ಪ್ಲ್ಯಾಂಟ್ ಇದೆ, ಅಲ್ಲಿ 7ನೇ ತಾರೀಕು ಮಾಕ್ ಡ್ರಿಲ್ ಮಾಡಬೇಕು ಅಂತ ಆದೇಶ ಆಗಿದೆ. ಅದರಂತೆಯೇ ಇವತ್ತು ಕೇಂದ್ರದ ಹೋಮ್ ಸೆಕ್ರೆಟರಿಯವರು, ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಮತ್ತು ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಅವರು ಮಾರ್ಗಸೂಚಿ ಮತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ನಮಗೂ ಈಗ ಸದ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಇದ್ರ ಬಗ್ಗೆ ಡೀಟೇಲ್ ಆಗಿ SOPನೂ ಅವರು ಕಳಿಸ್ತಾ ಇದ್ದಾರೆ. ಸೊ ನಾವು ಈಗ ಸ್ಪೆಸಿಫಿಕ್ಕಾಗಿ ರಾಯಚೂರು ಜಿಲ್ಲೆಯಲ್ಲಿ ಶಕ್ತಿನಗರದಲ್ಲಿ ಜಾಸ್ತಿ ಕೈಗಾರಿಕಾ ಪ್ರದೇಶ ಇರೋದ್ರಿಂದ, ಆಮೇಲೆ ಪವರ್ ಪ್ಲ್ಯಾಂಟ್ಗಳು ಇರೋದ್ರಿಂದ, ಸೊ ಅಲ್ಲಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರನೇ ಅಧಿಸೂಚನೆ ಹೊರಡಿಸಿರೋದ್ರಿಂದ ನಾಳೆ ನಾವು ಅಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಸೂಕ್ತ ಸ್ಥಳನ ನಾವು ಗುರ್ತೀಗ ಮಾಡ್ತಾ ಇದ್ದೀವಿ. ಮಾಡಿ ಅಲ್ಲಿ ನಾವು NCC, NSS, ಪೊಲೀಸ್ ಇಲಾಖೆ, ಫೈರ್ ಇಲಾಖೆ, ಸೊ ಎಲ್ಲ ಸೇರಿಕೊಂಡು ನಾವು ಮಾಕ್ ಡ್ರಿಲ್ನ ನಾವು ನಾಳೆ ಮಾಡ್ತೀವಿ. ಸರ್, ಈ ಮಾಕ್ ಡ್ರಿಲ್ಲಲ್ಲಿ ಯಾವ ರೀತಿಯಾಗಿ ಜನರಿಗೆ ಮಾಹಿತಿ ಕೊಡ್ತೀರಾ ಅಥವಾ ಜಾಗೃತಿ ಮೂಡಿಸ್ತೀರಾ? ಸೊ ಮೇನ್ಲಿ ಆ ಮಾಕ್ ಡ್ರಿಲ್ಲಲ್ಲಿ ಆ ಪ್ರದೇಶದಲ್ಲಿ ಯಾರ್ಯಾರು ಇದ್ದಾರೆ, ಸೊ ಏನಾದರೂ ಪ್ರತಿಕೂಲ ಪರಿಸ್ಥಿತಿ, ದಾಳಿ ಗೀಳಿ ಏನಾರು ಆದರೆ ಅಂಥ ಟೈಮಲ್ಲಿ ಅವ್ರು ಯಾವ ರೀತಿ ಅವ್ರನ್ನೇ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು, ಅದೇ ರೀತಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮ ತಗೋಬೇಕು, ಮತ್ತು ಅಲ್ಲಿ ಏನು ಸರ್ವಿಲಿಯನ್ಸ್ ಸಿಸ್ಟಮು, ಅರ್ಲಿ ವಾರ್ನಿಂಗ್ ಸಿಸ್ಟಮು ಎಲ್ಲ ಕರೆಕ್ಟಾಗಿ ವರ್ಕು ಮಾಡೋ ರೀತಿ ನಾವು ಮಾಡೋ ಉದ್ದೇಶನೇ ಈ ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ದು. ಇದಿಷ್ಟು ಜಿಲ್ಲಾಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲ್ಕಂಠ ಸ್ವಾಮಿ, ದಿನ್ನಿ, ಪವರ್ TV, ರಾಯಚೂರು.